ಒಂದು ಊರಿನಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು. ಅಕ್ಕ ಚಂದ್ರಿಕಾ ಗ್ರಾಮದಲ್ಲಿ ಇದ್ದುಕೊಂಡು ಅವಳ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ತಂಗಿಯಾದ ಹರಿತನನ್ನು ಸಿಟಿಯಲ್ಲಿರುವ ಕಾಲೇಜಲ್ಲಿ ಓದ್ಲಿಕ್ಕೆ ಅಂತ ಅವಳನ್ನು ಕಳಿಸಲು ಸಿದ್ಧಪಡಿಸ್ತಾ ಇದ್ಲು. ಅಕ್ಕ ಪ್ಲೀಸ್, ನಾನ್ ನಿನ್ನನ್ನು ಬಿಟ್ಟು ಸಿಟಿಯಲ್ಲಿ ಹೋಗಿ ಓದೋದಿಲ್ಲ. ಹಾಗೆ ಹೇಳ್ಬೇಡಮ್ಮ, ನೀನು ಖಂಡಿತವಾಗಿ ಸಿಟಿಯಲ್ಲಿ ಹೋಗಿ ಓದ್ಲೇಬೇಕು ಅಷ್ಟೇ. ಅಕ್ಕ, ಇಲ್ಲೇ ಇರುವ ಟೌನ್ ಕಾಲೇಜಲ್ಲಿ ಕೂಡ ಓದ್ಬೋದಕ್ಕ. ನಾನ್ ನಿನ್ ಜೊತೆನೆ ಇದ್ಕೊಂಡು ಟೌನಲ್ಲಿರುವ ಕಾಲೇಜಿಗೆ ಓದಿ ಬರ್ತೀನಿ, ಸರಿನಾ? ನಮ್ಮ ಈ ಟೌನಲ್ಲಿರುವ ಕಾಲೇಜಲ್ಲಿ ಓದಿರುವ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾ ಇದ್ರು ಅಂತ ಎಲ್ಲ ವಿಷಯ ನಿನ್ಗೆ ಗೊತ್ತು ತಾನೇ? ಅದಕ್ಕೇನೆ ನೀನು ಟೌನಲ್ಲಿರುವ ಕಾಲೇಜಲ್ಲಿ ಓದ್ಬೇಡ. ನಮ್ಗೆ ಯಾವ ಕಷ್ಟ ಬಂದ್ರೂ ಕೂಡ ನೀನು ಸಿಟಿಗೆ ಹೋಗಿ ಓದ್ಲೇಬೇಕಮ್ಮ, ಗೊತ್ತಾಯ್ತಾ? ನಾನು ಸಣ್ಣವಳಾಗಿ ಇದ್ದಾಗಿಂದ ನೀನ್ ಹೇಳ್ತಾನೆ ಇದ್ದೀಯ ಓದ್ಬೇಕು ಓದ್ಬೇಕು ಅಂತ. ಯಾಕಕ್ಕ ಅಷ್ಟು ಓದ್ಬೇಕು? ಇಲ್ ನೋಡಮ್ಮ, ನಾವು ಸಮಾಜದಲ್ಲಿ ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವು ಓದ್ಲೇಬೇಕಮ್ಮ. ಸಣ್ಣ ವಯಸ್ಸಿನಿಂದಾನೇ ತುಂಬಾ ಚೆನ್ನಾಗಿ ಓದಿರುವ ವಿದ್ಯಾರ್ಥಿ ಬೆಳೆಯುತ್ತಾ ಬೆಳೆಯುತ್ತಾ ಹೀಗೆ ಚೆನ್ನಾಗಿ ಓದಿ ಓದಿ ನಾಳೆ ಒಂದಿನ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮಾತ್ರ ನಮ್ಮ ಹೆಸರು ಸಮಾಜದಲ್ಲಿರುತ್ತೆ. ಇದಕ್ಕೆ ವಿದ್ಯಾಭ್ಯಾಸನೇ ಮುಖ್ಯ. ಅಕ್ಕ, ನೀವು ಹೇಳಿದ್ದು ಅರ್ಥ ಆದ ರೀತಿಯೇ ಇದೆ, ಆದ್ರೆ ನಂಗೆ ಅರ್ಥ ಆಗಿಲ್ಲ. ತಂಗಿ, ಹಣ ಆಸ್ತಿ ಇದ್ರೆ ಯಾರು ಬೇಕಾದ್ರೂ ನಮ್ನ ಮೋಸ ಮಾಡ್ಬೋದು, ನಮ್ಮಿಂದ ಕಿತ್ಕೋಬಹುದು, ನಮ್ಮಿಂದ ಕದ್ಕೊಂಡು ಹೋಗ್ಬೋದು. ಆದ್ರೆ ವಿದ್ಯಾಭ್ಯಾಸ ಒಂದನ್ನು ಮಾತ್ರ ಯಾರಿಂದಲೂ ಇದನ್ನು ಕಳ್ಳತನ ಮಾಡಲು ಸಾಧ್ಯವೇ ಇಲ್ಲ. ಮನುಷ್ಯ ಬದುಕಬೇಕಾದರೆ ಅವನಿಗೆ ವಿದ್ಯಾಭ್ಯಾಸ ಎನ್ನುವುದು ತುಂಬಾನೇ ಮುಖ್ಯ. ಹಾಗಾದ್ರೆ ನಾನು ಸಿಟಿಗೆ ಹೋಗಿ ಚೆನ್ನಾಗಿ ಓದ್ತೀನಕ್ಕ. ನನ್ನ ತಂಗಿ ಚಿನ್ನ, ಬಾಮ್ಮ ಟೌನಿಗೆ ಹೋಗೋಣ, ಬಸ್ ಬರುವ ಸಮಯ ಆಯಿತು. ಈ ಬಸ್ಸನ್ನು ಬಿಟ್ಬಿಟ್ರೆ ಮತ್ತೆ ಬಸ್ ಬರ್ಲಿಕ್ಕೆ 3 ಗಂಟೆ ಬೇಕಾಗುತ್ತೆ. ಹಾಗೆ ಹೇಳಿ ತನ್ನ ತಂಗಿಯಾದ ಹರಿತನನ್ನು ಕರ್ಕೊಂಡು ಆ ಊರಿನ ಬಳಿ ಇರುವ ಒಂದು ಮರದ ಪಕ್ಕದಲ್ಲಿ ಬಂದ್ಲು ಚಂದ್ರಿಕಾ. ಪ್ರೀತಿಯಿಂದ ತಂಗಿಯಾದ ಹರಿತನಿಗೆ ಮುತ್ತನ್ನು ಕೊಟ್ಟು, ತಂಗಿ ಹುಷಾರಾಗಿ ಇರಮ್ಮ, ಚೆನ್ನಾಗಿ ಊಟ ಮಾಡು. ಹಾಸ್ಟೆಲ್ ಊಟ ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ಅದಕ್ಕೆ ನಿನ್ಗೆ ಹಣನ ಕಳ್ಸ್ಕೊಡ್ತೀನಿ. ಹಾಗೆ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ಲು. ಹರಿತ ಕೂಡ ತುಂಬಾ ಬೇಜಾರಾಗಿ ಕಣ್ಣೀರನ್ನು ಹಾಕಿ, ಅಕ್ಕ, ನನಗೆ ಅಕ್ಕನ ಬಿಟ್ಟು ಹೋಗುವ ಬೇಜಾರಾಗ್ತಾ ಇಲ್ಲ, ನನ್ನ ತಂದೆ ತಾಯಿನ ಬಿಟ್ಟು ಹೋಗುವಂತಹ ಬೇಜಾರಾಗ್ತಿದೆ. ನೀನು ಎಚ್ಚರದಿಂದ ಇರಕ್ಕ. ಮೊದ್ಲೇ ಈ ಊರಿನ ಪ್ರೆಸಿಡೆಂಟಿಗೂ ನಮಗೂ ಆಗಲ್ಲ. ಪ್ರೆಸಿಡೆಂಟ್ ನನ್ನ ಏನಮ್ಮ ಮಾಡ್ತಾನೆ? ನೀನು ಮಾತ್ರ ಚೆನ್ನಾಗಿ ಓದುವ ಬಗ್ಗೆ ಆಲೋಚನೆ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು, ಸರಿನಾ? ಹೀಗೆ ಚಂದ್ರಿಕಾ ಹೇಳ್ತಾ ಇದ್ದಂಗೆ ಟೌನಿಗೆ ಹೋಗಿ ತರಕಾರಿ ತರುವಂತಹ ಕಮಲ ಅವರ ಎದುರಿಗೆ ಸಿಕ್ಕಿದ್ಲು. ಅಕ್ಕ ತಂಗಿನ ನೋಡಿದ್ಲು. ಇಲ್ಲಿ ನೋಡಮ್ಮ ಹರಿತ, ನೀನು ಅಂದ್ರೆ ನಿಮ್ಮ ಅಕ್ಕನಿಗೆ ಹುಚ್ಚಿನಂತಹ ಪ್ರೀತಿ. ಯಾವಾಗ ನೋಡಿದ್ರು ನನ್ನ ತಂಗಿ ಅಂತ ನಿನ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ನಿನ್ನ ವಿದ್ಯಾಭ್ಯಾಸದ ಬಗ್ಗೆ, ನಿನ್ ಬಗ್ಗೆ ಯಾವಾಗ ನೋಡಿದ್ರು ಚಿಂತೆ ಮಾಡ್ಕೊಂಡು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನನ್ನ ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ವಾ ಚಿಕ್ಕಮ್ಮ? ಹಾಗೆ ಹೇಳ್ತಾ ಇದ್ದಂಗೆ ಬಸ್ ಬಂತು. ಹರಿತ ಬಸ್ಸನ್ನು ಹತ್ತಿದ್ಲು. ಚಂದ್ರಿಕಾ ಟಾಟಾ ತೋರಿಸ್ತಾ ಇದ್ದಂಗೆ ಬಸ್ ಮುಂದೆ ಹೋಯಿತು. ಹೀಗೆ ಅಂದಿನಿಂದ ಚಂದ್ರಿಕಾ ಹೊಲದ ಕೆಲಸವನ್ನು ಮಾಡಿಕೊಂಡು, ಮನೆ ಕೆಲಸವನ್ನು ಮಾಡಿಕೊಂಡು ತನ್ನ ತಂಗಿಗೆ ಪದೇ ಪದೇ ಫೋನ್ ಮಾಡ್ಕೊಂಡು ಇದ್ಲು. ಸಿಟಿಯಲ್ಲಿರುವ ಹರಿತ ಕೂಡ ತನ್ನ ಅಕ್ಕನ ಜೊತೆ ಪದೇ ಪದೇ ಫೋನಲ್ಲಿ ಮಾತಾಡ್ಕೊಂಡು ಚೆನ್ನಾಗಿ ಓದಿಕೊಂಡು ಇದ್ಲು. ಒಂದು ದಿನ ಚಂದ್ರಿಕಾ ಮನೆಯ ಬಾಗಿಲಲ್ಲಿ ಅಳ್ತಾ ಕೂತಿದ್ದ ಕಮಲನನ್ನು ನೋಡಿದ್ಲು. ಏನಾಯ್ತು ಕಮಲ ಚಿಕ್ಕಮ್ಮ, ಯಾಕೆ ಅಳ್ತಾ ಇದ್ದೀರಾ ನೀವು? ಹಾಗೆ ಕೇಳ್ತಾ ಇದ್ದಂಗೆ ಕಮಲನ ಗಂಡ ಚಂದ್ರಯ್ಯ ಬಂದು, ಏನು ಅಂತ ಹೇಳದಮ್ಮ, ಬದುಕಿರುವ ಕಾಲದಷ್ಟು ಅವಳ ತಮ್ಮ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅವನನ್ನು ಚೆನ್ನಾಗಿ ಓದಿಸಿ ಅವನಿಗೆ ಒಳ್ಳೆ ಜೀವನವನ್ನು ಕೊಡ್ಬೇಕು ಅಂತ ಅವಳು ಆಸೆ ಪಟ್ಟಿದ್ಲು. ಆದ್ರೆ ಅವಳ ತಮ್ಮ ಅವಳಿಗೆ ಹೇಳ್ದೆ ಮದ್ವೆ ಮಾಡ್ಕೊಂಡ. ಇಷ್ಟು ದಿನ ನಿನ್ನ ಕಷ್ಟಪಟ್ಟು ಓದಿಸಿ ನನಗೆ ಏನ್ ಪ್ರಯೋಜನ? ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದಕ್ಕೆ ನಿನಗೆ ಎಷ್ಟು ಹಣ ಬೇಕು ಅಂತ ಕೇಳ್ಬಿಟ್ಟ. ಅವನು ಹೀಗೆ ಬದ್ಲಾಗ್ತಾನೆ ಅಂತ ನಾನು ಯೋಚನೆ ಮಾಡಿಲ್ಲ ಚಂದ್ರಿಕಾ. ಸಿಟಿಗೆ ಹೋಗಿ ಓದುವ ಮಕ್ಕಳನ್ನು ನಂಬಲೇಬಾರ್ದು. ಅದಕ್ಕೆ ನೀನ್ ಕೂಡ ಸ್ವಲ್ಪ ಹುಷಾರಾಗಿ ಇರು. ನಿಮ್ಮ ತಮ್ಮ ನಿಮ್ ಬಗ್ಗೆ ಯೋಚನೆ ಮಾಡದೆ ಹಾಗೆ ಮಾಡಿದ್ದಾರೆ, ಅದಕ್ಕೆ ಅಂತ ಎಲ್ರೂ ಮಾಡ್ಬೇಕು ಅಂತ ಏನು ಚಿಕ್ಕಮ್ಮ? ಇವಾಗಿನ ಸಮಯದಲ್ಲಿ ಯಾರನ್ನು ಕೂಡ ನಂಬಲಿಕ್ಕಾಗಲ್ಲಮ್ಮ. ಹೀಗೆ ಕಮಲ ಹೇಳಿದ ಮಾತಿಗೆ ಚಂದ್ರಿಕಾ ಸರಿಯಾದ ಉತ್ತರವನ್ನು ಕೊಡದೆ,
ತನ್ನೊಳಗೆ ತಾನೇ, ಬೇಡ, ಇವಾಗ್ಲೇ ಅವರ ತಮ್ಮ ಅವರಿಗೆ ಮೋಸ ಮಾಡ್ಬಿಟ್ಟ ಅಂತ ತುಂಬಾನೇ ಚಿಂತೆಯಲ್ಲಿದ್ದಾರೆ. ಇವಾಗ ಮತ್ತೆ ನಾನೋಗಿ ಮಾತಾಡಿದ್ರೆ ಬೇಜಾರಾಗ್ಬೋದು ಅಂತ ಸುಮ್ಮನೆ ಸರಿ ಚಿಕ್ಕಮ್ಮ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಕಾಲೇಜಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಓದ್ತಾ ಇರುವ ಹರಿತನ ಬಳಿ ಅದೇ ಕಾಲೇಜಿನಲ್ಲಿ ಓದ್ತಾ ಇರುವ ರಿಚ್ ಹಾಸಿನಿ ಮತ್ತು ಅವಳ ಗೆಳತಿ ಮಾಲಿನಿ ಬಂದ್ರು. ಹರೇ ಹರಿತಾ, ಯಾರಿಗೆ ಗೊತ್ತಿಲ್ಲದೆ ಇಲ್ಲಿ ಕೂತ್ಕೊಂಡು ಏನಾದ್ರೂ ಕಾಪಿ ಚೀಟಿ ಬರಿತಾ ಇದ್ದೀಯಾ? ಹಾಗೆ ಹೇಳಿದಾಗ ಹರಿತನಿಗೆ ತುಂಬಾನೇ ಕೋಪ ಬಂತು. ಆದ್ರೂ ಅದನ್ನು ಕಂಟ್ರೋಲ್ ಮಾಡ್ಕೊಂಡು, ಅಂತ ಅವಶ್ಯಕತೆ ನಿನಗೆ ಇದೆ ಹಾಸಿನಿ, ಆದ್ರೆ ನನಗೆ ಇಲ್ಲ. ನಾನು ಸಾಧಾರಣವಾದ ಹಾಸಿನಿ ಅಲ್ಲ, ನಾನು ರಿಚ್ ಹಾಸಿನಿ. ಅದಕ್ಕೆ ನನಗೇನು? ನಾನು ಕಾಲೇಜಿಗೆ ಬರೋದು ಎಂಜಾಯ್ ಮಾಡ್ಲಿಕ್ಕೆ ಹರಿತಾ. ನನ್ ಜೊತೆ ಸೇರಿ ನೀನು ಕೂಡ ಫಿಲ್ಮಿಗೆ, ಪಾರ್ಕಿಗೆ ಅಂತ ನನ್ ಜೊತೆ ಬಾ ಹರಿತಾ. ಯಾಕೆ? ಪೂರ್ತಿಯಾಗಿ ಈ ಮಾಲಿನಿ ತರ ನಾಶ ಆಗ್ಲಿಕ್ಕಾ? ಹೀಗೆ ಹರಿತಾ ಹೇಳಿದ ತಕ್ಷಣ ರಿಚ್ ಹಾಸಿನಿಗೆ ಕೋಪ ಬಂತು. ನಿನ್ನ ಹಾಗೆ ಹೇಳಿ ಹೊಡಿಲಿಕ್ಕೆ ಹೋದ್ಲು. ಮಾಲಿನಿ ಅದನ್ನು ತಡೆದ್ಲು. ಇಲ್ಲಿ ನೋಡು, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿ ಎಕ್ಸಾಮ್ ಕೂಡ ಬರೀತೀನಿ, ಕ್ಲಾಸಿಗೆ ಫಸ್ಟ್ ಬರ್ತೀನಿ, ಹೀಗೆ ಒಂದು ಏಮ್ ಅನ್ನು ಇಟ್ಕೊಂಡು ಓದ್ಲಿಕ್ಕೆ ಬಂದಿದ್ದೀನಿ, ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹರಿತಾ. ಆದ್ರೆ ಹಾಸಿನಿ ಮಾತ್ರ, ಹೇಗೆ ಬಿಟ್ಬಿಡ್ತೀಯ ಹರಿತಾ? ನಿನ್ನನ್ನು ಎಲ್ಲರ ಮುಂದೆ ಕೇವಲ ಮಾಡಿದ್ಲು, ಅವಮಾನ ಮಾಡಿದ್ಲು. ನೀನು ದುಃಖ ಪಡ್ತಾ ಇರುವಾಗ ನಾನು ನಗ್ತಾ ಇದ್ದೆ. ಹಾಗೆ ಹೇಳುತ್ತಾ ಇಂಥ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ಲು. ಒಂದು ದಿನ ಚೆನ್ನಾಗಿ ಬೆಳೆದಿರುವ ಜೋಳದ ಹೊಲದತ್ರ ಚಂದ್ರಿಕಾ ಬಳಿ ಚಂದ್ರಯ್ಯ ಬಂದ್ರು. ಏನಮ್ಮ ಚಂದ್ರಿಕಾ, ಈ ಸಲ ಕೂಡ ಜೋಳ ಚೆನ್ನಾಗಿ ಬೆಳೆದ ಹಾಗಿದೆ. ಹೌದು ಚಿಕ್ಕಪ್ಪ, ಇದೆಲ್ಲ ದೇವರ ದಯೆ, ನಿಮ್ಮಂತವರ ಆಶೀರ್ವಾದ. ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ. ಹರಿತನ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಅವಳನ್ನ ಓದಿಸ್ಲಿಕ್ಕೆ ಹಣ ಬೇಕಲ್ವ ಚಿಕ್ಕಪ್ಪ? ಹೌದಮ್ಮ, ಹರಿತನ ಮೇಲೆ ನಿನಗೆ ತಂದೆ ತಾಯಿ ರೂಪದಲ್ಲಿ ಜವಾಬ್ದಾರಿ ಇದೆ ಅಲ್ವಾ? ಇಲ್ಲಿ ನೋಡಮ್ಮ, ಹುಷಾರು, ಪ್ರೆಸಿಡೆಂಟ್ ಜೊತೆ ಜಗಳ ಏನು ಮಾಡ್ಕೋಬೇಡ. ಏನಾದ್ರೂ ಇದ್ರೆ ಆ ಮನುಷ್ಯನಿಗೆ ವಿಷಯ ಅರ್ಥ ಆಗುವ ರೀತಿ ಹೇಳಿ ಚೆನ್ನಾಗಿ ಮಾತಾಡಮ್ಮ. ಆಯ್ತು ಚಿಕ್ಕಪ್ಪ. ಹಾಗೆ ಹೇಳಿ ಟೌನಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇರುವ ತನ್ನ ಗೆಳತಿಯಾದ ಸುಶೀಲನ ಬಳಿ ಚಂದ್ರಿಕಾ ಬಂದ್ಲು. ಸುಶೀಲನ ಮದುವೆಯಾಗುವ ತನಕ ಸುಶೀಲ ಮತ್ತು ಚಂದ್ರಿಕಾ ಒಟ್ಟಿಗೆ ಆಟ ಆಡಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವರು. ಸುಶೀಲನ ಭಾಗ್ಯ ಚೆನ್ನಾಗಿರೋದ್ರಿಂದ ಅವಳಿಗೆ ಟೌನಲ್ಲಿ ಮದುವೆಯಾಯಿತು. ಆ ದಿನ ಅವರಿಬ್ಬರು ಚೆನ್ನಾಗಿ ಮಾತನಾಡಿಕೊಂಡು ಟೀಯನ್ನು ಕುಡಿತಾ ಇದ್ರು. ಹರಿತಾ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಸ್ವಲ್ಪ ದಿನಗಳ ಬಳಿಕ ಕಾಲೇಜಿನ ಆವರಣದಲ್ಲಿ ಹರಿತಾ ರಿಚ್ ಹಾಸಿನಿ ಜೊತೆ ಕೋಪದಿಂದ ಮಾತಾಡ್ತಿದ್ಲು. ಕಾಲೇಜಲ್ಲಿ ನಡೆದಂತಹ ಮಾಡೆಲ್ ಕಾಂಪಿಟೇಷನ್ಗೆ ನನ್ನ ಹೆಸರು ಯಾಕೆ ಕೊಟ್ಟೆ ಹಾಸಿನಿ? ನೀನು ಸ್ಟಡಿಯಲ್ಲಿ ಮಾತ್ರ ಅಲ್ಲ ಹರಿತಾ, ಈ ರೀತಿ ಕಾಂಪಿಟೇಷನ್ ಅಲ್ಲೂ ಕೂಡ ನೀನು ಮೊದಲು ಬರಬೇಕು. ನೀನು ಯಾಕೆ ಕೊಟ್ಟಿದೀಯ ಅಂತ ಅರ್ಥ ಮಾಡ್ಕೊಳ್ಳೋದಷ್ಟು ನಾನೇನು ಬುದ್ಧುಸಲ್ಲ. ಗೊತ್ತು ಹರಿತಾ, ಸ್ಟಡೀಸ್ ಅಂತೂ ನನಗೆ ಬರ್ತಾ ಇಲ್ಲ, ಅದಕ್ಕೆ ನೀನೇ ಟಾಪರ್. ಆದ್ರೆ ಇದು ಫ್ಯಾಷನ್. ನಿನ್ ಜೊತೆ ಚೆನ್ನಾಗಿರುವ ಒಳ್ಳೆ ರಿಚ್ ಆದ ಬಟ್ಟೆ ಇಲ್ಲ, ಆದ್ರೆ ನನ್ ಜೊತೆ ಇದೆ. ಇಲ್ಲಿ ನೀನ್ ಸೋಲ್ತೀಯ, ನಾನ್ ಗೆಲ್ತೀನಿ, ಅದಕ್ಕೇನೆ. ಹಾಗೆ ಹೇಳ್ತಾ ಇರುವಾಗ ಹರಿತಾ ರಿಚ್ ಹಾಸಿನಿಯನ್ನು ಬೈಕೊಂಡೆ ಅಲ್ಲಿಂದ ಹೊರಟೋದ್ಲು. ಆ ದಿನ ರಾತ್ರಿ ತುಂಬಾ ಬೇಜಾರ್ ಮಾಡ್ಕೊಂಡು ತನ್ನ ಅಕ್ಕನ ಬಳಿ ಎಲ್ಲಾ ವಿಷಯವನ್ನು ಹೇಳಿದ್ಲು. ಅದಕ್ಕೆ ನೀನ್ ಯಾಕಮ್ಮ ಕಷ್ಟಪಡ್ತಿದೀಯ ತಂಗಿ? ನಾನ್ ನಿನಗೆ ಹಣ ಕಳಿಸ್ತೀನಿ, ನಿನ್ಗೆ ಯಾವ ರೀತಿ ಬಟ್ಟೆ ಬೇಕೋ ಅದನ್ನ ನೀನೇ ತಗೋ. ಆ ಕಾಂಪಿಟೇಷನ್ ಅಲ್ಲಿ ಕೂಡ ನೀನೇ ವಿನ್ ಆಗ್ಬೇಕು. ನೀವು ಹಣ ಕಳ್ಸಿದ್ರೆ ತಗೋಬೋದಕ್ಕ, ಆದ್ರೆ ಅವಳು ರಿಚ್ ಹಾಸಿನಿ, ಅವಳ ಮುಂದೆ ನಾನು ಗೆಲ್ಬೇಕು ಅಂದ್ರೆ ನಾನು ಹೊಸದಾದ ಡಿಫ್ರೆಂಟ್ ಆದ ಬಟ್ಟೆಯನ್ನು ಹಾಕ್ಬೇಕು, ಅವಾಗ್ಲೇ ನಾನು ಗೆಲ್ಲೋದು. ಇಲ್ಲದಿದ್ರೆ ನಾನ್ ಝೀರೋ ಅಕ್ಕ. ನೀನು ಚಿಂತೆ ಮಾಡ್ಬೇಡಮ್ಮ, ನಾನು ಏನಾದ್ರೂ ಮಾಡ್ತೀನಿ. ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು. ಚಂದ್ರಿಕಾ ತುಂಬಾ ಹೊತ್ತು ಯೋಚನೆ ಮಾಡ್ತಾ ಇರುವಾಗ ಅವಳಿಗೆ ಒಂದು ಯೋಚನೆ ಬಂತು. ಒಂದು ಕ್ಷಣ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಜೋಳದ ತೋಟಕ್ಕೆ ಬಂದ್ಲು. ಬೆಳೆದಿರುವ ಜೋಳವನ್ನು ತೆಗೆದುಕೊಂಡು ಸುಶೀಲನ ಬಳಿ ಬಂದ್ಲು. ತನಗೆ ಇಷ್ಟವಾದ ರೀತಿ ಸುಶೀಲನ ಬಳಿ ಬಟ್ಟೆಯನ್ನು ಹೊಲಿಸ್ಕೊಂಡ್ಲು. ಚಂದ್ರಿಕಾ ಸುಶೀಲನ ಬಳಿ ತನ್ನ ತಂಗಿಗೋಸ್ಕರ ಸುಂದರವಾದ ಜೋಳದ ಲೆಹಂಗಾವನ್ನು ಹೊಲಿಸಿದ್ಲು. ಅದನ್ನು ತೆಗೆದುಕೊಂಡು ಕಾಲೇಜಿಗೆ ಬಂದ್ಲು. ತಂಗಿ, ಈ ಬಟ್ಟೆ ತಗೋ, ತುಂಬಾ ಚೆನ್ನಾಗಿದೆ, ನೀನೇ ಗೆಲ್ತೀಯ. ಹಾಗೆ ಹೇಳಿ
ಅವಳಿಗೋಸ್ಕರ ಹೊಲೆದ ಜೋಳದ ಲೆಹೆಂಗಾವನ್ನು ಕೊಟ್ಲು. ಹೀಗೆ ಹರಿತಾ ಆ ಲೆಹೆಂಗಾವನ್ನು ತೆಗೆದುಕೊಂಡು ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದ್ಲು. ರಿಚ್ ಹಾಸಿನಿ ಮುಖವನ್ನು ಮುಚ್ಚಿಕೊಂಡು ನಾಚಿಕೆ ಪಟ್ಕೊಂಡು ಹೊರಟದ್ಲು. ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಟು ಹಾಸ್ಟೆಲಿಗೆ ಹೋದ್ರು. ಹೀಗೆ ಅಕ್ಕ ತಂಗಿಯಾದ ಹರಿತಾ ಮತ್ತು ಚಂದ್ರಿಕಾ ತುಂಬಾ ಸಂತೋಷದಿಂದ ಜೀವನವನ್ನು ನಡೆಸಿದ್ರು. ಏನೇ ಪಂಕಜ, ನೀನ್ ಹೇಳೋದು ನಿಜಾನಾ? ಬಜಾರಲ್ಲಿ ಪಂಕಜನನ್ನು ಕೋಪದಿಂದ ನೋಡಿ ಹೇಳಿದ್ಲು ಕಾಂತಮ್ಮ. ಇದೊಳ್ಳೆ ಕತೆ ಆಯ್ತು. ನೀನ್ ಹೇಳಿದ್ದು ನಿಜ ಅಂತ, ನಾನ್ ಹೇಳಿದ್ದು ನಿಜ ಅಂತ ಕೇಳ್ತಾ ಇದ್ದೀಯಾ? ಇವಾಗ ನಾನ್ ಏನ್ ಹೇಳ್ಬೇಕು ಅಂತನೋ ನೀನೇ ಹೇಳ್ಬಿಡು. ಹಬ್ಬಾ, ಅಷ್ಟೊಂದು ಕೋಪ ಪಡ್ಬೇಡ ಕಣೆ. ಅದೇ ಕಣೆ, ಸುಭದ್ರ ಮನೆಗೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅಂತ ಹೇಳಿದ್ಲಲ್ವಾ, ಹಣ್ಣ ಕಾಯ? ಹಣ್ಣಿಲ್ಲ ಕಣೆ, ಕಾಯೇ. ಹಾಗೆ ಹೇಳಿದಾಗ ಕಾಂತ ಮುಖದಲ್ಲಿ ಸಂತೋಷ ಕಂಡಿತು. ಸಂತೋಷ ಪಟ್ಕೊಂಡು, ಹಾಗಾದ್ರೆ ಆ ಹಣವಂತರ ಸಂಬಂಧ ಕ್ಯಾನ್ಸಲ್ ಆಗೋಯ್ತಾ? ಹಾಗೆ ಹೇಳಿದ್ಲು. ಕಾಂತಮ್ಮನ ಸಂತೋಷವನ್ನು ಗಮನಿಸಿದ ಪಂಕಜಂ ಹೀಗೆ ಹೇಳಿದ್ಲು. ಏನೇ ಪಂಕಜ, ಸುಭದ್ರ ಮಗಳ ಮದುವೆ ನಿಂತೋಯ್ತು ಅಂತ ಹೇಳಿದ ತಕ್ಷಣ ನೀನು ಹೊಳಿತಾ ಇರುವ ಬಂಗಾರದಂತೆ ಪಳಪಳ ಅಂತ ಹೊಳಿತಾ ಇದ್ದೀಯಾ? ಏನೇ ಸಂಗತಿ? ಅಕ್ಕ, ಆ ಹಣವಂತರ ಸಂಬಂಧವನ್ನು ನನ್ ಮಗಳು ಲಾವಣ್ಯನಿಗೆ ಮಾತಾಡಕ್ಕ. ಅವ್ರು ಕೇಳಿದ ಹಣವನ್ನು ಕೊಟ್ಟು ಮದ್ವೆ ಮಾಡಿಸ್ಬಿಡೋಣ. ಲಾವಣ್ಯನೀಗ? ಅದೇಗೆ? ನಿನ್ನ ದೊಡ್ಡ ಮಗಳು ಹಾಸಿನಿ ಇರುವಾಗ ನಿನ್ನ ಸಣ್ಣ ಮಗಳಾದ ಲಾವಣ್ಯನಿಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದೀಯಾ? ಏನ್ ವಿಷಯ? ವಿಷಯ ಏನೂ ಇಲ್ಲ. ಅದೇನಂದ್ರೆ, ನನ್ನ ದೊಡ್ಡ ಮಗಳು ಹಾಸಿನಿ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ. ಈ ಕಡೆ ನನ್ನ ಸಣ್ಣ ಮಗಳು ಲಾವಣ್ಯ ಕಪ್ಪಾಗಿ ಸುಂದರವಾಗಿದ್ದಾಳೆ. ಕಪ್ಪಾಗಿರುವುದು ಯಾವತ್ತೂ ಯಾರಿಗೂ ಇಷ್ಟ ಆಗಲ್ಲಲ್ವಾ? ಅವರಿಗೆ ಬಂದ ಸಂಬಂಧದ ಜೊತೆ ಲಾವಣ್ಯನಿಗೆ ಮಾತಾಡೋಣ. ಅದಕ್ಕೆ ಲಾವಣ್ಯನಿಗೆ ಸರಿಯಾಗುವ ಹುಡುಗನ್ ಜೊತೆ ಮದ್ವೆ ಮಾಡಿಸ್ಬೋದಲ್ವಾ? ಅಯ್ಯೋ, ಅದಕ್ಕೇನೆ ಹಣ ಇರುವ ಸಂಬಂಧನ ನೋಡ್ತಾ ಇದ್ದೆ. ಹಣ ಇರುವ ಸಂಬಂಧನೇ ಬೇಕಾ ನಿನಗೆ? ಹೌದು ಕಣೆ, ಆವಾಗ್ಲೇ ನನ್ನ ದೊಡ್ಡ ಮಗಳ ಹಾಸಿನಿ ಜೀವನ ರೀತಿ ಅವಳಿಗೆ ಆಗುತ್ತೆ. ನೋಡು ಕಾಂತ, ಹಣ ಇರುವವರಿಗೆ ಗುಣ ಇರಲ್ಲ, ಗುಣ ಇರುವವರಿಗೆ ಹಣ ಇರುವುದಿಲ್ಲ. ಹೆಣ್ಣು ಮಗಳಲ್ವಾ, ಹಿಂದೆ ಮುಂದೆ ಯೋಚನೆ ಮಾಡಿ ತೀರ್ಮಾನ ಮಾಡು. ಆಗ ಕಾಂತಂ ಸ್ವಲ್ಪ ದುರಂಕಾರದಿಂದ, ನಿಮ್ಮ ಉಚಿತವಾದ ಅಡ್ವೈಸ್ನ ನೀವೇ ಇಟ್ಕೊಳ್ಳಿ ಹಾಗೆ ಹೇಳಿ ಮನೆಗೆ ಹೋದ್ಲು. ಸೋಫಾದಲ್ಲಿ ಕೂತ್ಕೊಂಡ್ಲು. ಸಣ್ಣ ಮಗಳಾದ ಹಾಸಿನಿ ಕಿಚನ್ನಲ್ಲಿ ಚಪಾತಿನ ಮಾಡ್ತಾ ಇದ್ಲು. ಬೆಡ್ರೂಮಲ್ಲಿ ಸಣ್ಣ ಮಗಳಾದ ಲಾವಣ್ಯ ಮೇಕಪ್ನ ಮಾಡ್ತಾ ಇದ್ಲು. ಅಮ್ಮ ಹಾಸಿನಿ, ತುಂಬಾ ಬಿಸ್ಲಲ್ಲಿ ಬಂದಿದ್ದೀನಿ, ಸ್ವಲ್ಪ ಕುಡಿಯಕ್ಕೆ ನೀರ್ ತಗೋಬಮ್ಮ. ಅಮ್ಮ, ನಾನು ಕೆಲ್ಸ ಮಾಡ್ತಿದ್ದೀನಿ, ಲಾವಣ್ಯನ್ ಜೊತೆ ಹೇಳಿ ಅಮ್ಮ. ಹಾಗೆ ಹೇಳಿದಾಗ ಕಾಂತಂ ಕೋಪದಿಂದ ಅಡುಗೆ ಮನೆಯೊಳಗೆ ಬಂದು ಚಪಾತಿ ಮಾಡ್ತಾ ಇರುವ ಹಾಸಿನಿಯನ್ನು ನೋಡಿ, ನಿನಗೆ ಎಷ್ಟೇ ಅಹಂಕಾರ? ನನ್ನ ಸಣ್ಣ ಮಗಳಿಗೆ ಕೆಲ್ಸ ಹೇಳ್ಬೇಕಾ? ನನಗೆ ಗೊತ್ತು ಕಣೆ, ಅವಳಂದ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ. ಅವಳು ತುಂಬಾ ಸುಂದರವಾಗಿದ್ದಾಳೆ, ನೀನು ನೋಡ್ಲಿಕ್ಕೆ ಅಸಹ್ಯವಾಗಿ ಇದ್ದೀಯಾ. ಲಾವಣ್ಯಲಿಗೆ ಕೆಲ್ಸ ಹೇಳಿ ನಿನ್ನ ಹಾಗೆ ಮನೆ ಕೆಲ್ಸದವಳಂಗೆ ಮಾಡ್ಬೇಕು ಅಂತ ಯೋಚನೆ ಮಾಡಿದೀಯ. ಹಾಗೆ ಅಲ್ಲಮ್ಮ, ನಾನಿಲ್ಲಿ ಚಪಾತಿ ಮಾಡ್ತಿದ್ದೀನಲ್ಲ, ಅದಕ್ಕೇನೆ ಅಮ್ಮ ಹಾಗೆ ಹೇಳಿದೆ. ನಿಂದು ಕೆಟ್ಟ ಜಾತಕ ಕಣೆ, ಅದಕ್ಕೇನೆ ಹೀಗೆ ಕಪ್ಪಾಗಿದ್ದೀಯ. ಅವಳದು ಅದೃಷ್ಟ ಜಾತಕ, ಅದಕ್ಕೇನೆ ಅವಳು ಬಿಳಿಯಾಗಿ ಹುಟ್ಟಿದ್ದಾಳೆ. ಕಾಂತಂ ಮಾತು ಕೇಳಿ ಹಾಸಿನಿ ಕಣ್ಣೀರನ್ನು ಹಾಕ್ತಾ ಇದ್ಲು. ಅದನ್ನು ನೋಡಿ ಕಾಂತಮ್ಮನಿಗೆ ಪುನಃ ಕೋಪ ಬಂತು. ಛೀ, ಯಾವಾಗ ನೋಡಿದ್ರು ಅಳ್ತಾನೆ ಇರೋದು, ದರಿದ್ರ ಮುಖದವಳೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಕಾಂತಂ ಲಾವಣ್ಯ ಕೈಯಲ್ಲಿ ಯಾವ ಕೆಲಸ ಕೂಡ ಮಾಡಿಸದೆ ಮಹಾರಾಣಿ ರೀತಿ ನೋಡ್ಕೊಳ್ತಾ ಇದ್ಲು. ಹಾಸಿನಿಯನ್ನು ಮನೆ ಕೆಲಸದವಳಾಗೆ ಮಾಡಿ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ಲು. ಒಂದು ದಿನ ಹಣ ಇರುವ ಸಂಬಂಧ ಕಾಂತಂ ಮನೆಗೆ ಬಂದ್ರು. ತುಂಬಾ ಸ್ಟೈಲ್ ಆಗಿ ಹುಡುಗ ತರುಣ್ ಇರುವಾಗ ತುಂಬಾ ಚಿನ್ನವನ್ನು ಹಾಕಿಕೊಂಡು ತಾಯಿ ಸುಲೋಚನ ಇದ್ಲು. ತುಂಬಾ ಚಿನ್ನವನ್ನು ಹಾಕಿಕೊಂಡಿರುವ ಸುಲೋಚನವನ್ನು ನೋಡಿ ಕಾಂತಂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು. ರೆಡಿಯಾಗಿರುವ ಲಾವಣ್ಯನ ಬಳಿ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಹಾಸಿನಿ ಬಂದ್ಲು. ಮುಖವನ್ನು ಕೋಪವಾಗಿ ಇಟ್ಕೊಂಡು, ನೀನು ಸ್ವಲ್ಪೊತ್ತು ಅಡಿಗೆ ಮನೆಯೊಳಗೆ ಇರು, ಅವರು ಹೋದ್ಮೇಲೆ ಈಚೆಗೆ ಬರ್ಬೋದು ಹಾಗೆ ಕಾಂತಂ ಹೇಳಿದಾಗ, ಸರಿ ಅಮ್ಮ. ಹಾಸಿನಿ ಹುಡುಗನ ಮನೆಗೆ ಕಾಣದ ಹಾಗೆ ವೇಗವಾಗಿ ನಡ್ಕೊಂಡು ಮನೆಯೊಳಗೆ ಹೋದ್ಲು. ಲಾವಣ್ಯ ಸುಂದರವಾಗಿ ರೆಡಿಯಾಗಿ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಂದು ಹುಡುಗನನ್ನು ನೋಡಿ ಅವನಿಗೆ ಕೊಟ್ಲು. ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಲಾವಣ್ಯನ ನೋಡಿದ್ರು.
ಅವರಿಗೂ ಕೂಡ ಹುಡುಗಿ ತುಂಬಾನೇ ಇಷ್ಟವಾಯಿತು. ಹುಡುಗಿಗೆ ಎಲ್ಲ ಹಾಗೆ ಸುಲೋಚನೆ ಹೇಳುವಾಗ ಕಾಂತಮ್ಮ ಅರ್ಥ ಮಾಡಿಕೊಂಡು, ಅವಳಿಗೆ ಎಲ್ಲಾ ಕೆಲ್ಸನೂ ಗೊತ್ತು, ಪಟಪಟ ಅಂತ ಮಾಡಿ ಮುಗಿಸ್ತಾಳೆ. ಅವಳಿಗೆ ನಾನು ಎಲ್ಲವೂ ಹೇಳಿಕೊಟ್ಟು ಚೆನ್ನಾಗಿ ಬೆಳೆಸಿದೀನಿ. ಹೆಸರಿಗೆ ಮಾತ್ರ ಇವಾಗದ ಹುಡುಗಿ, ಆದ್ರೆ ಮಾಡೋದೆಲ್ಲ ಹಳೆಯ ಸಂಪ್ರದಾಯ. ಹೀಗೆ ಇಲ್ಲದಿರುವ ಸುಳ್ಳು ಮಾತುಗಳನ್ನು ಹೇಳಿದ್ಲು. ಹುಡುಗಿಯ ತಂದೆ ಅವರು ದುಬೈಯಲ್ಲಿದ್ದಾರೆ. ಹೆಣ್ಣು ಮಕ್ಕಳ ಮದುವೆ ಅಂದ್ರೆ ಸುಮ್ನೆ ಇಲ್ವಲ್ಲ, ಅದಕ್ಕೇನೆ ಅಲ್ಲಿಂದ ಸಂಪಾದನೆ ಮಾಡಿ ಕಳ್ಸಿಕೊಡ್ತಾರೆ. ಹೀಗೆ ಮಾತನಾಡಿಕೊಂಡು ವರದಕ್ಷಿಣೆ ಬಗ್ಗೆ ಮಾತಾಡ್ತಿರುವಾಗ ಅಡುಗೆ ಮನೆಯೊಳಗೆ ಪ್ಲೇಟಿನ ಶಬ್ದ ಕೇಳಿತ್ತು. ಯಾರು ಅಂತ ಸುಲೋಚನ ಕೇಳಿದಾಗ ಅದು ಕೆಲ್ಸದವಳು ಹಾಗೆ ಹೇಳಿದ್ಲು ಕಾಂತಂ. ಅದನ್ನು ಕೇಳಿ ಹಾಸಿನಿ ಕಣ್ಣೀರನ್ನು ಹಾಕ್ತಾ ಇದ್ಲು. ಒಳ್ಳೆ ದಿನ ಮುಹೂರ್ತ ನೋಡಿ ವರುಣ್ ಮತ್ತು ಲಾವಣ್ಯನಿಗೆ ಮದುವೆಯನ್ನು ಮಾಡಿದ್ರು. ಆ ದಿನ ಹಾಸಿನಿಯನ್ನು ಒಂದು ರೂಮ್ ಒಳಗೆ ಹಾಕಿ ಕೂಡಾಕಿದ್ಲು ಕಾಂತಂ. ನನ್ನ ಮಗಳು ಮದುವೆಯಾಗಿ ಗಂಡನ್ ಮನೆಗೆ ಹೋಗುವ ತನಕ ನೀನು ಇದೇ ರೂಮಲ್ಲಿ ಇರ್ಬೇಕು ಹಾಗೆ ಹೇಳಿ 2-3 ದಿನ ಊಟವನ್ನು ಕೊಡದೆ ಬಂಧಿಸಿದ್ಲು. ಲಾವಣ್ಯ ಗಂಡನ ಮನೆಯೊಳಗೆ ಕಾಲಿಟ್ಲು. ಹಾಸಿನಿ ಕೂಡಾಕಿದ್ದ ರೂಮ್ ಒಳಗಿಂದ ಹೊರಗೆ ಬಂದ್ಲು. ಎಂದಿನಂತೆ ಮನೆ ಕೆಲಸ ಹೊರಗಿನ ಕೆಲಸ ಮಾಡಿಕೊಂಡು ದುಃಖ ಪಡ್ತಾ ಇದ್ಲು ಹಾಸಿನಿ. ಸ್ವಲ್ಪ ದಿನಗಳ ಬಳಿಕ ಊರಿನ ಜನರ ಬಾಯಿಯನ್ನು ಮುಚ್ಚಬೇಕು ಅಂತ ಕುಡುಕನಾದ ಸುರೇಶ್ ಜೊತೆ ಮದ್ವೆ ಮಾಡಿದ್ಲು. ನಿನಗೆ ಕಷ್ಟ ಬಂದ್ರು ನಷ್ಟ ಬಂದ್ರು ನನ್ನ ಮನೆಗೆ ಮಾತ್ರ ಬರ್ಬೇಡ, ಸತ್ರು ಬದುಕಿದ್ರು ಅದೇ ಮನೆಯಲ್ಲೇ ಇರು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾಂತಂ. ಸುರೇಶನನ್ನು ಕರ್ಕೊಂಡು ಗ್ರಾಮಕ್ಕೆ ಹೋದ್ಲು ಹಾಸಿನಿ. ಸುರೇಶ್ ತಂದೆ ವೀರಯ್ಯ ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು. ಹಾಸಿನಿ ಕೂಲಿ ಕೆಲಸ ಮಾಡ್ಕೊಂಡು ತನ್ನ ಗಂಡನನ್ನು ಮನೆಯಲ್ಲೇ ಇರಿಸಿ ನೋಡ್ಕೊಳ್ತಾ ಇದ್ಲು. ಮನೆಗೆ ಬರುವವರ ಜೊತೆ ಕಾಂತಂ ತನ್ನ ಸಣ್ಣ ಮಗಳ ಅದೃಷ್ಟ ಜೀವನ ಬಗ್ಗೆ ಹೇಳ್ತಾ ಇದ್ಲು. ಅದೃಷ್ಟ ಅಂದ್ರೆ ಲಾವಣ್ಯದೇ. ಅಂದವಾದವನು, ಆಸ್ತಿ ಇರುವವನು, ಕಾರ್ ಇರುವವನು ಗಂಡನಾಗಿ ಸಿಕ್ಕಿದ್ದಾನೆ. ಅಲ್ಲಿ ಮಹಾರಾಣಿ ತರ ಜೀವನ ಮಾಡ್ತಿದ್ದಾಳೆ ಹಾಗೆ ಸಂತೋಷ ಪಟ್ಕೊಂಡಿದ್ಲು. ಆದರೆ ನಿಜವಾದ ವಿಷಯ ಅವಳಿಗೆ ಗೊತ್ತಿಲ್ಲ. ಲಾವಣ್ಯ ಮನೆಯಲ್ಲಿ ಅತ್ತೆ ಕೋಪದಿಂದ, ನನ್ನ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ನಿನ್ನ ಆಭರಣಗಳನ್ನು ಕೊಡ್ತೀಯಾ ಹೀಗೆ ಕೇಳಿ ಕೇಳಿ ತುಂಬಾನೇ ಹೊಡಿತಾ ಇದ್ದ ವರುಣ್. ಲಾವಣ್ಯ ಕೆನ್ನೆ ಕೆಂಪಾಗಿ ಕಾಣಿಸ್ತಾ ಇತ್ತು. ಇನ್ನು ಕೋಪದಿಂದ ಅಡುಗೆ ಮನೆಯೊಳಗೆ ಕೂಡಾಕಿ, ಏಯ್ ಕಳ್ಳ ಹುಡುಗಿ, ಎಲ್ಲ ಕೆಲ್ಸ ಮಾಡಕ್ ಗೊತ್ತು ಅಂತ ಸುಳ್ಳೇಳಿ ನನ್ನನ್ನು ಮದ್ವೆ ಮಾಡ್ಕೊಂಡೆ. ನೀನು ನನಗೆ ಬೇಡ ಕಣೆ, ಹೋಗೆ ಇಲ್ಲಿಂದ ಹೊರಟೋಗು ಹಾಗೆ ಹೇಳಿ ಸೌಟನ್ನು ಬಿಸಿ ಮಾಡಿ ಲಾವಣ್ಯನ ಕೈಗೆ ಇಟ್ಟ. ಲಾವಣ್ಯನಿಗೆ ಯಾರ ಜೊತೆನೂ ಹೇಳಿಕೊಳ್ಳದಾಗೆ ದುಃಖ ಆಗ್ತಿತ್ತು. ದುಃಖ ಪಡ್ತಾನೇ ಇದ್ಲು. ಅವಾಗ ಸುಲೋಚನಾ, ಹೇಳೆ, ಡೈವರ್ಸ್ ಕೊಡ್ತೀಯಾ ಅಥವಾ ನಿನ್ನ ತವ್ರ ಮನೆಗೆ ಹೋಗ್ತೀಯಾ? ಹಣನ ಕೇಳ್ಕೊಂಬರ್ತೀನಿ ಹಾಗೆ ಹೇಳಿ ಕಾರಿನಲ್ಲಿ ವರುಣ್ ಜೊತೆ ಕಾಂತಮ್ಮನ ಮನೆಗೆ ಬಂದು ಲಾವಣ್ಯ ದುಃಖ ಪಡುತ್ತಾ, ಅಮ್ಮ ಅವರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಹಣ ಬೇಕಂತೆ, ಹಣ ಕೊಡಿಮ್ಮ ಹಾಗೆ ಹೇಳ್ತಾ ಇದ್ದಾಗ ಮಗಳ ಅವಸ್ಥೆಯನ್ನು ನೋಡಿ ಅಳಿಯನನ್ನು ಹೊಡಿಬೇಕು ಅನ್ಸ್ತು. ಯಾಕಪ್ಪ ನನ್ ಮಗಳನ್ನ ಹೀಗೆ ಹೊಡೆದಿದೀಯಾ ಹಾಗೆ ಅಂತ ಕೇಳಿದ್ಲು. ಅಷ್ಟೇ ವರುಣಿಗೆ ಕೋಪ ಬಂದು ಅಲ್ಲೇ ಲಾವಣ್ಯನ ಹೊಡೆದ. ಲಾವಣ್ಯ ಅಳ್ತಾನೇ ಇದ್ಲು. ಕಾಂತಂ ಕೇಳ್ತಾ ಇದ್ದ ಹಾಗೆ ಲಾವಣ್ಯನ ಹೊಡಿತಾನೆ ಇದ್ದ. ಅಮ್ಮ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ, ಅವ್ರನ್ನ ಏನ್ ಕೇಳ್ಬೇಡ, ಅವ್ರು ಕೇಳಿದ್ನ ಕೊಟ್ಬಿಡು, ಇಲ್ಲದಿದ್ರೆ ನನ್ನ ಹೊಡೆದೆ ಕೊಂಡ್ಬಿಡ್ತಾರೆ ಹಾಗೆ ಹೇಳ್ತಾ ಇದ್ದಾಗ ಕಾಂತಂ ಮನೆಯೊಳಗೆ ಹೋಗಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದು ವರುಣಿಗೆ ಕೊಟ್ರು. ವರುಣ್ ಅದನ್ನು ತೆಗೆದುಕೊಂಡು, ಸುಳ್ಳು ಹೇಳಿ ಮದ್ವೆನ ಮಾಡಿದೀರಾ, ಇನ್ ಮುಂದೆ ನಾನ್ ಕೇಳುವಾಗೆಲ್ಲ ನನಗೆ ಹಣ ಕೊಡ್ಬೇಕು, ಇಲ್ಲದಿದ್ರೆ ನಿನ್ನ ಮಗಳು ನನ್ ಕೈಯಲ್ಲೇ ಸಾಯ್ತಾಳೆ ಹಾಗೆ ಹೇಳಿ ಲಾವಣ್ಯನ ಕರ್ಕೊಂಡೋದ. ಕಾಂತಂ ದುಃಖ ಪಡ್ತಾನೆ ಇದ್ಲು. ಹೀಗೆ ದಿನಗಳು ಕೂಡ ಕಳೆಯಿತು. ಕೂಲಿ ಕೆಲಸ ಮಾಡ್ಕೊಂಡು ಹಾಸಿನಿ ತನ್ನ ಕುಡುಕನಾದ ಗಂಡನ್ ಜೊತೆ ಪ್ರೀತಿಯಿಂದ ಇದ್ದು ಅವನಿಗೆ ಊಟವನ್ನು ತಿನ್ನಿಸುವುದು, ಅವನು ವಾಂತಿ ಮಾಡಿದ್ರೆ ಅದನ್ನು ಸ್ವಚ್ಛಗೊಳಿಸುವುದು ಅಂತ ಇದ್ಲು. ಒಂದು ದಿನ ವೀರಯ್ಯ, ಅಪ್ಪ ಸುರೇಶ, ಈ ತಂದೆಯ ಕಷ್ಟವನ್ನು ನೀನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಯಾವ ಹೆಂಡತಿನೂ ನಿನ್ನ ಹೀಗೆ ನೋಡ್ಕೊಳ್ಳೋದಿಲ್ಲ. ನಿನ್ನ ಹೆಂಡತಿ ತಾಯಿ ರೀತಿ ಸೇವೆ ಮಾಡ್ತಿದ್ದಾಳೆ. ನಾನು ಕೂಡ ನಿನ್ಗೆ ಈ ರೀತಿ ಸೇವೆ ಮಾಡೋದಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಿ ಕೆಲ್ಸಕ್ಕೆ ಹೊರಟೋದ. ಹೀಗೆ ದಿನಗಳು ಕಳೆದಂತೆ ಸುರೇಶ್ ಹಾಸಿನಿಯನ್ನು ಅರ್ಥ ಮಾಡ್ಕೊಂಡು ಕುಡಿಯುವುದನ್ನು ಬಿಟ್ಟು ಬಿಟ್ಟ. ಹಾಸಿನಿ, ಇನ್ಮುಂದೆ ನೀನು ಕಷ್ಟಪಡಬಾರ್ದು. ಗಂಡ ಅಂತ ನನ್ನ ಪ್ರೀತಿಯಿಂದ ನೋಡ್ಕೊಂಡೆ, ನಿನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಕೆಲ್ಸಕ್ಕೆ ಹೋಗಿ ಮಹಾರಾಣಿ ರೀತಿ ನೋಡ್ಕೋತೀನಿ ಹಾಗೆ ಹೇಳಿ ಅಂದಿನಿಂದ ಕೆಲ್ಸಕ್ಕೆ ಹೋದ. ತನ್ನ ಗಂಡನಲ್ಲಿ ಆದ ಬದಲಾವಣೆಯನ್ನು ನೋಡಿ ಹಾಸಿನಿ ತುಂಬಾನೇ ಸಂತೋಷ ಪಟ್ಲು. ಪಾಪ ತಂಗಿ ಲಾವಣ್ಯ ಮಾತ್ರ
ಬೆಲ್ಟಲ್ಲಿ ಕೈಯಲ್ಲಿ ಏಟನ್ನು ತಿಂತಾನೇ ಇದ್ಲು. ಇದನ್ನು ನೋಡಿದ ಲಾವಣ್ಯ, ಹೀಗೆ ಯಾವಾಗ್ಲೂ ನನ್ನ ಒಡೆದು ಸಾಯಿಸಕ್ಕೆ ವಿಷ ಕೊಟ್ಟು ನನ್ನನ್ನು ಕೊಂದ್ಬಿಡಿ, ಸುಳ್ಳು ಹೇಳ್ದೆ ಅಂತ ಒಂದೇ ಒಂದು ಕಾರಣಕ್ಕೆ ರಾಕ್ಷಸನಾಗಿ ಮಾರಿ ಯಾವಾಗ್ಲೂ ನನ್ನ ಹೊಡಿತಾನೆ ಇರ್ತೀರಾ. ಹಾಗೆ ಅಂತ ಮನೆ ಬಿಟ್ಟು ಹೊರಗೆ ಬಂದು ತಾಯಿಯಾದ ಕಾಂತಂಬಳಿನೇ ಹೋದ್ಲು. ಗಾಯ ಮತ್ತು ದುಃಖದಲ್ಲಿರುವ ಮಗಳನ್ನು ನೋಡಿ ಕಾಂತಂಗೆ ತುಂಬಾನೇ ದುಃಖವಾಯಿತು. ಒಬ್ಬರನ್ನೊಬ್ಬರು ನೋಡಿ ದುಃಖ ಪಡ್ತಿರುವ ಸಂದರ್ಭ ನೋಡಿ ಪಂಕಜ ಬಂದು, ಏನೇ ಕಾಂತ, ಹಣ ಮುಖ್ಯ ಅಲ್ಲ ಗುಣನೇ ಮುಖ್ಯ ಅಂತ ನಾನು ಹೇಳ್ದೆ ತಾನೇ. ಹಣ ಇರುವ ಹುಡುಗ ಬೇಕು ಅಂತ ಬೇಡಿಕೊಂಡೆ, ಇವಾಗ ನೋಡು ಇವಳನ್ನು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀಯಾ ಅಂತ. ಹಾಗೆ ಹೇಳಿದಾಗ ಇಬ್ಬರು ದುಃಖ ಪಡ್ತಾ ಇದ್ರು. ಆಮೇಲೆ ಇನ್ನೊಂದು ವಿಷಯ, ಯಾರ ಜೀವನ ನಾಶವಾಗ್ಬೇಕು ಅಂತ ನೀನು ಯೋಚನೆ ಮಾಡ್ದೋ, ಇವಾಗ ಅವಳ ಜೀವನನೇ ಸಂತೋಷವಾಗಿ ಹೋಗ್ತಾ ಇದೆ. ಇವಾಗ ಹಾಸಿನಿ 3 ತಿಂಗಳು ಗರ್ಭವತಿಯಾಗಿದ್ದಾಳೆ. ಇನ್ ಮುಂದೆ ತಾಯಿ ಮಗಳನ್ನ ನೀನೇ ತುಂಬಾ ಚೆನ್ನಾಗಿ ನೋಡ್ಕೋ. ಹಾಗೆ ಹೇಳಿದಾಗ ಕಾಂತಂಗೆ ಕೆನ್ನೆಗೆ ಬಾರಿಸಿದಂತಾಯಿತು. ಮಗಳ ಮನೆಗೆ ಬಂದು ತಾಯಿ ಸ್ಥಾನದಲ್ಲಿ ಮಗಳನ್ನು ಹೇಗೆ ನೋಡಿಕೊಳ್ಳಬೇಕು ಹಾಗೆ ತುಂಬಾ ಸಂತೋಷವಾಗಿ ನೋಡ್ಕೊಂಡ್ಲು.